ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನಗೂಡು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಡಿಯೋ. ಅಮ್ಮನಗೂಡು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಟಿಫಿಕೇಶನ್ ಬರುತ್ತೆ ನಿಮಗೆ ನಮ್ಮ ವಿಡಿಯೋದು. ಒಂದು ಪ್ಲೇಟ್ಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದನ್ನು ಐಸ್ ಕ್ಯೂಬಿಂದ ಈ ಥರ ಚೆನ್ನಾಗಿ ರಬ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಉಜ್ಕೊಂಡ್ಮೇಲೆ ಒಂದು 5 ನಿಮಿಷ ಈ ಥರ ಉಜ್ಜಿದ್ರೆ ಇದು ಕ್ರೀಮ್ ಥರ ಬರುತ್ತೆ, ಬೆಣ್ಣೆ ಥರ ಆಗುತ್ತೆ. ಇದಾಯಿತು. ಇದನ್ನು ತೆಗೆದು ಇವಾಗ ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಬೆಣ್ಣೆನೇ ಆಗಿದೆ ಇದು. ನಾನೊಂದು ಬಾಣಲೆನ ಇಲ್ಲಿ ಬಿಸಿಗಿಟ್ಟಿದ್ದೀನಿ. ಒಂದು ಟಿಶ್ಯೂಲಿ ಸ್ವಲ್ಪ ಕೇಸರಿ ದಳ ತಗೊಂಡು ಆ ಬಿಸಿಯಾಗಿರೋ ಬಾಣಲಿಗೆ ಈ ಥರ ಬಿಸಿ ಮಾಡ್ಕೋತೀನಿ ಕೇಸರಿನೆಲ್ಲ. ಯಾಕೆ ಅಂದರೆ ಬೇಗ ಬಣ್ಣ ಬಿಡುತ್ತೆ ಕೇಸರಿ. ಹಾಲೆಲ್ಲ ಹಾಕಿದ್ರೆ ಚೆನ್ನಾಗಿ ಬಣ್ಣ ಬಿಟ್ಕೊಳ್ಳುತ್ತೆ ಅಂತೇಳಿ ಈ ಥರ ಮಾಡ್ಕೋತೀನಿ. ನಾನು ಫೇಸ್ ಕ್ರೀಮ್ ಮಾಡೋಕ್ಕೆ ಮತ್ತು ಕೇಸರಿ ಬಾತ್ ಮಾಡೋಕ್ಕೆಲ್ಲ ಇದೇ ಥರ ಕೇಸರಿನ ಬಿಸಿ ಮಾಡ್ಕೋತೀನಿ. ಈ ಹಾಲನ್ನ ಬೆಣ್ಣೆ ಮೇಲೆ ಹಾಕ್ತೀನಿ. ಹಾಕ್ಬಿಟ್ಟು ಮತ್ತೆ ಅದನ್ನು ವಾಪಸ್ ಹಾಲೆಲ್ಲ ತೆಗೆದುಬಿಡ್ತೀನಿ. ಇದಕ್ಕೆ ತುಳಸಿ ದಳದಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ಇದೀಗ ಕೃಷ್ಣನ ನೈವೇದ್ಯಕ್ಕೆ ರೆಡಿ ಆಯಿತು. ಈಗ ಕೃಷ್ಣಗೆ ಅಭಿಷೇಕ ಮಾಡ್ಕೋತಾ ಇದ್ದೀನಿ ಪಂಚಾಮೃತದಿಂದ. ಕೃಷ್ಣನ ವಿಗ್ರಹದ ಜೊತೆಗೆ ರಾಮನ ವಿಗ್ರಹ ಕೂಡ ಇಟ್ಟಿದ್ದೀನಿ. ನನಗಿದು ಅಕ್ಷಯ ತೃತೀಯಲ್ಲಿ ಓಲೆ ತಗೊಳಕ್ಕೆ ಹೋಗಿದ್ದಾಗ ಇದನ್ನು ಫ್ರೀಯಾಗಿ ಕೊಟ್ಟರು. ಇದು ರಾಮ್ಲಲ್ಲಾ ವಿಗ್ರಹ ಅಂತೆ. ನಾನಿಲ್ಲಿ ಪಂಚಾಮೃತ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಬೆಲ್ಲ ತಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸು, ಬಾಳೆಹಣ್ಣು ಎಲ್ಲನೂ ಸೇರಿಸ್ಕೊಂಡಿದ್ದೀನಿ. ಈಗ ಅಭಿಷೇಕ ಮಾಡಿದ್ಮೇಲೆ ಪೂಜೆ ಮಾಡ್ಕೋತೀನಿ.
ನಾನಿಲ್ಲಿ ಕೃಷ್ಣನ್ಗೆ ಅವಲಕ್ಕಿ ರೆಡಿ ಮಾಡ್ತಾ ಇದ್ದೀನಿ. ಒಂದು ಬೌಲ್ಗೆ ಒಂದಿಡಿ ಅವಲಕ್ಕಿನ ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೆ. ಅದಕ್ಕೆ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ಗಳು, ಏಲಕ್ಕಿ ಮತ್ತು ಒಣಕೊಬ್ಬರಿ ಎಲ್ಲ ಸೇರಿಸಿ ತುಳಸಿ ದಳ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕೃಷ್ಣ ನೈವೇದ್ಯಕ್ಕೆ ಹಾಲು, ಮೊಸರು ಮತ್ತು ಅವಲಕ್ಕಿ, ಜೇನುತುಪ್ಪ ಎಲ್ಲನೂ ಇಟ್ಕೊಂಡಿದ್ದೀನಿ. ಬೆಣ್ಣೆ ಕೂಡ ಸೇರಿಸಿದ್ದೀನಿ. ಎಲ್ಲನೂ ಸೇರಿಸಿ ಕೃಷ್ಣನಿಗೆ ನೈವೇದ್ಯ ಮಾಡ್ತೀನಿ. ನಮ್ಮನೆಯಲ್ಲಿರೋ ಪುಟ್ಟು ಕೃಷ್ಣನ ವಿಗ್ರಹಕ್ಕೆ ಈ ಥರ ಪೂಜೆ ಮಾಡ್ತೀವಿ. ಮತ್ತು ತುಳಸಿಯಿಂದ ಅರ್ಚನೆ ಕೂಡ ಮಾಡಿದ್ದೀನಿ. ತೊಟ್ಲಲ್ಲಿಟ್ಟು ಕೃಷ್ಣನ್ ತೂಗ್ತಾ ಇದ್ದೀನಿ. ನಾನು ತಿಂಡಿಗಳು ಚಕ್ಲಿ ನಿಪ್ಪಟ್ಟು ಮಾಡ್ಕೊಂಡಿದ್ದೆ. ಅವಲಕ್ಕಿ ಲಡ್ಡು ಮಾಡಿದ್ದೆ ನಾನು, ಮತ್ತು ತೆಂಗಿನಕಾಯಿ ಲಡ್ಡು ಮಾಡಿದ್ದೆ, ಪುರಿ ಉಂಡೆ ಕೂಡ ಮಾಡ್ಕೊಂಡಿದ್ದೆ. ಎಲ್ಲ ನೈವೇದ್ಯನೂ ಕೃಷ್ಣನ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಂಡ್ವಿ. ಹಾಗೆ ರಾತ್ರಿ ಕೆಂಪಾರತಿ ಕೂಡ ಮಾಡಿದ್ವಿ ಕೃಷ್ಣನ್ಗೆ. ಹಾಗೆ ಮಾರನೇ ದಿನ ರೋಹಿಣಿ ನಕ್ಷತ್ರದ ದಿನ ಮತ್ತೆ ಈ ರೀತಿ ಕೃಷ್ಣಂಗೆ ಅಲಂಕಾರ ಮಾಡಿ ಪೂಜೆ ಮಾಡಿದೆ ನಾನು. ಭಗವಂತ ಶ್ರೀಕೃಷ್ಣನ ಆಶೀರ್ವಾದ ಎಲ್ರಿಗೂ ಇರಲಿ. ನಾನು ವರಮಹಾಲಕ್ಷ್ಮಿಗೆ ತಂದಿದ್ದು ಸಾರಿಗಳನ್ನೆಲ್ಲ ವಿಡಿಯೋ ಹಾಕಿರಲಿಲ್ಲ, ಆ ವಿಡಿಯೋನೂ ಇಲ್ಲೇ ಸೇರಿಸಿದ್ದೀನಿ. ಇದು ಮೈಸೂರು ಪ್ಯೂರ್ ಕ್ರೇಪ್ ಸಿಲ್ಕ್ ಸಾರಿ. ಇದು ವಿಡಿಯೋ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋಕೆ ತುಂಬ ಚೆನ್ನಾಗಿದೆ ಕಲರು. ಅದಕ್ಕೆ ಇಷ್ಟ ಆಯಿತು ಅಂತೇಳಿ ನನ್ನ ಮಗಳಿಗೆ ತಗೊಟ್ಟಿದ್ದೀನಿ ಇದನ್ನು. ಇದು ಮೈಸೂರು ಸಿಲ್ಕ್ ಪ್ಯೂರ್ ಕ್ರೇಪ್ ಸಾರಿನೇ. ಇದು ಚೆನ್ನಾಗಿ ಅನ್ನಿಸ್ತು ಅಂತೇಳಿ ನನ್ನ ಮಗಳು ನನಗೆ ಕೊಡಿಸಿದ್ಲು ಇದನ್ನ. ಸಾರಿ ಹೇಗಿದ್ದಾವೆ ಅಂತ ಕಮೆಂಟ್ ಮಾಡಿ. ಇದು ಪಲ್ಲು ಯಾವ ಕಲರ್ ಇದೆಯೋ ಅದೇ ಕಲರ್ ಬ್ಲೌಸ್ ಪೀಸ್ ಕೂಡ ಬರುತ್ತಿದ್ದು. ಈ ಸಾರಿಗೂ ಕೋಡ್ ನಂಬರ್ ಕೊಟ್ಟಿದ್ದಾರೆ. ಈ ಸಾರಿಗಳು ಕ್ರೇಪ್ ಸಿಲ್ಕ್ ಆದ್ರೂ ತುಂಬಾ ಶೈನಿಂಗ್ ಇತ್ತು ಮತ್ತೆ ಸಾಫ್ಟ್ ಆಗಿತ್ತು. ವೇರ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಸಾರಿಗಳು.
ಈ ಸಾರಿ ನಾನು ಅಮ್ಮನವ್ರಿಗೆ ಉಡ್ಸೋಕ್ಕೆ ಅಂತಲೇ ತೊಗೊಂಡಿದ್ದು. ವರಮಹಾಲಕ್ಷ್ಮಿ ದಿನ ಉಡಿಸಿದ್ದೆ ಕೂಡ ಅಮ್ಮನವ್ರಿಗೆ. ನೀವು ನಾನು ವಿಡಿಯೋ ನೋಡ್ಬೋದು ಅದನ್ನು. ಇದು ಪಲ್ಲು. ಇದು ಪಲ್ಲು ಕೂಡ ಆರೆಂಜ್ ಕಲರಲ್ಲಿದೆ. ಬಾರ್ಡರು, ಪಲ್ಲು ಮತ್ತು ಬ್ಲೌಸ್ ಕೂಡ ಪ್ಲೈನಾಗಿ ಆರೆಂಜ್ ಕಲರಲ್ಲೇ ಇದೆ. ಅದನ್ನು ಇದು ಮೊಣಕಾಲ್ಮೂರು ಸಾರಿ, ಪ್ಯೂರ್ ಸಿಲ್ಕು. ಹ್ಯಾಂಡ್ಲೂಮ್ ಸಾರಿಗೆ ಈ ಥರ ಜಾಯಿಂಟ್ ಪಲ್ಲು ಬರುತ್ತೆ ಅಂತಾರೆ ನೋಡಿ. ಜಾಯಿಂಟ್ ಪಲ್ಲು ಇದೆ. ಈ ಥರ ಇದ್ದರೆ ಅದು ಪ್ಯೂರ್ ಸಿಲ್ಕು ಹ್ಯಾಂಡ್ಲೂಮ್ ಸಾರಿ ಅಂತ ಇರುತ್ತೆ. ಅದಕ್ಕೆ ನಾನು ಈ ಥರ ನೋಡಿ ವರ್ಷ ನಾನು ಅಮ್ಮನವ್ರಿಗೆ ಈ ಥರದ್ದೇ ತಗೊಳ್ಳೋದು. ಮತ್ತು ನಾನು ಒಂದು ಜೊತೆ ಬೆಳ್ಳಿ ದೀಪಗಳು ತಗೊಂಡೆ. ನನಗೆ ತುಪ್ಪದ ದೀಪ ಹಚ್ಚೋಕ್ಕೆ ದೇವ್ರ ಮುಂದೆ ಇರಲಿಲ್ಲ ಅಂಥೇಳಿ ತಗೊಂಡೆ ಇದನ್ನು. ಈ ಥರ ಇದ್ದಾವೆ.